ಈಗ ಗೌರ್ಮೆಂಟ್ದವ್ರಿಗೆ ಇದು ಉದ್ಯೋಗ ಅವಕಾಶ ಅಂತ ಇದು ಮಾಡಿದಾರಲ್ರಿ. ಇದು ಇವಾಗ ಅಂದ್ರೆ ಈಗ ಹಳ್ಳಿ ಜನ ಹುಡುಗರು ಏನಿರ್ತಾವ ಅಂದ್ರೆ ಈಗ ನಾವು ಎಷ್ಟು ಡಿಗ್ರಿ ಕಲ್ತು ಸುಮ್ ಕೂತೇವೆ ಅಂತ ಏನು ಮಾಡ್ತೇವೆ ಅಂದ್ರೆ ಈಗ ಇವು ಬರೀ ಇಷ್ಟು ಇಷ್ಟು ಅವಕಾಶ ಕೊಟ್ಟೋದಕ್ಕೆ ಇಷ್ಟು ಜನ ಇಷ್ಟೆಲ್ಲ ಜನಸಾಗರ ಕೊಡ್ತೀರಿ ಈಗ, ಹೌದಲ್ರಿ? ಅಂದ್ರೆ ಇಂಥ ಬಡವರಿಗೆ ಆಯ್ತು ಹುಡುಗರಿಗೆ ಆಯ್ತು ಎಲ್ಲರಿಗೆ ಏನಂತ ಅಂದ್ರೆ ಒಂದು ಅವ್ರಿಗೆ ಒಳ್ಳೇದು ಆಗ್ತದೆ ರೀ. ಗೌರ್ಮೆಂಟ್ ಅದು ಮಾಡಿದ್ದು ಒಳ್ಳೇದು ರೀ. ಆಲ್ಮೋಸ್ಟ್ ಈಗ ಏನು ನಾವು ಕಂಪ್ನಿ ಆಗಲಿ ಏನೇ ಆಗಲಿ ಏನು ಮಾಡ್ತೀವಲ್ಲ ಕೆಲಸ ರೀ, ಇದು ಫುಲ್ ಒಳ್ಳೇದಾಗ್ತ ಅಂತ ಹೇಳಕ್ಕೆ ನಾವು ಇಷ್ಟೇ ಹೇಳ್ತೇವೆ ರೀ. ಅದೇ ಥರ ಇಂಥ ಕಂಪ್ನಿಗಳು ಬೆಳ್ಕೊತ ಹೋಗ್ತಾವು, ಇಲ್ಲಾಂದ್ರೆ ಮತ್ತೆ ಹುಡುಗರಿಗೆ ವೇಕೆನ್ಸಿ ಅನಿಸೋದಕ್ಕೆ ಆಗ್ತಾವು. ಮತ್ತು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲ ರೀತಿಯದು ಮಾಡೋದು ತುಂಬ ಹೃದಯದ ಧನ್ಯವಾದ ಅಂತ ಈ ಗೌರ್ಮೆಂಟ್ದವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇವೆ ರೀ. ಮತ್ತು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಈ ಸ್ಟೂಡೆಂಟಿಗೂ ಹೆಲ್ಪ್ ಆಗ್ತಾರೆ ರೀ. ಮತ್ತು ಗೌರ್ಮೆಂಟ್ ಸುದಕ್ಕೆ ಏನಾಗ್ತದೆ ಫುಲ್ ಇಂಪ್ರೂವ್ಮೆಂಟ್ ಹಾಕೋತ ಹೋಗ್ತದೆ. ಮತ್ತು ಇದು ಹೇಳಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಆಲ್ಮೋಸ್ಟ್ ಎಷ್ಟೋ ಜನ ಸೆಲೆಕ್ಟ್ ಅಂದ್ರೆ ಅವರು ಎಜುಕೇಷನ್ ಆಗಿರ್ಬೋದು, ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಮತ್ತು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಏನಂದ್ರೆ ಅವ್ರು ಹೆಂಗೆ ಇದು ಮಾಡ್ಕೊತ ಹೋಗ್ತಾರಲ್ರಿ, ಅವ್ರಿಗೆ ಅಂದ್ರೆ ಈಗ ಒಳೊಬ್ರು ಏನಂತಾರೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ರೀ. ಅವ್ರು ಏನು ಮಾಡ್ತಾರೆ ಅಂದರೆ ಏನು ಬರೀ ಏಜ್ ನೋಡ್ತಾರೆ. ನಮ್ದು ಏಜ್ ಇಷ್ಟೇ ಆಗ್ಯದತ್ತೆ ಅನ್ನೋದು ಬರೀ ಹೊಲದಲ್ಲಿ ಮಾಡೋದು ಅದು ಮಾಡೋದು ಹಿಂಗೆ ಮಾಡ್ತಾರೆ, ಹೌದಿಲ್ಲ ರೀ? ಅದೇ ಥರ ಅವರಿಗೆ ಏನು ಇಂಥ ಕಂಪ್ನಿಯಲ್ಲಿ ಹೋದಕ್ಕೆ ಅವರು ಕಂಪ್ನಿಯಲ್ಲಿ ವರ್ಕು ಮಾಡ್ಬೋದು. ಇಲ್ಲಾಂದ್ರೆ ಮತ್ತೆ ಎಲ್ಲ ಥರ ಉದ್ಯೋಗ ಅವಕಾಶ ಫುಲ್ ಇದು ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ.